ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೀನ ರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೀನ ರಾಶಿಯವರಿಗೆ ಸಮಯ ಉತ್ತಮವಾಗಿಲ್ಲ. ನಿಮ್ಮ ರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ 7ನೇ ಶನಿಯ ದೋಷ ನಡೀತಾ ಇರೋದ್ರಿಂದ ತಪ್ಪದೆ ಶನಿ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬಾರ್ದು, ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಉತ್ತಮವಾಗಿ ಇರುವುದಿಲ್ಲ. ಶನಿವಾರಗಳಂದು ಶ್ರೀ ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ದೇವಸ್ಥಾನಕ್ಕೆ 8 ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಉತ್ತಮ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸಿ ಅನಂತರ ದೇವಸ್ಥಾನದ ಎದುರು ಇರ್ತಕ್ಕಂಥ ಕುಂಡದಲ್ಲಿ ಎಳುಬತ್ತಿಯ ದೀಪಗಳನ್ನು ಹಚ್ಚಿ ಅನಂತರ ದೇವಸ್ಥಾನದೊಳಗಡೆ ಬನ್ನಿ ಪತ್ರೆ, ಬಿಲ್ವಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ನಿಂತುಕೊಂಡೇ ಪೂಜೆ ಮಾಡಿಸ್ಬೇಕು. ಈ ಸಂದರ್ಭದಲ್ಲಿ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಸಾಧ್ಯ ಆದರೆ ಎಳ್ಳೆಣ್ಣೆ ಅಭಿಷೇಕದ ವಿಗ್ರಹ ಇದ್ದಲ್ಲಿ ತೈಲಾಭಿಷೇಕವನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಡಿಬಿಡಿ ಪೂಜೆ ಒಳ್ಳೆಯದಲ್ಲ. ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಬೆನ್ನು ತೋರಿಸಿ ವಾಪಸ್ ಬರಬೇಡಿ. ಆದಷ್ಟು ಎಚ್ಚರಿಕೆ ವಹಿಸಿ. ದೇವಸ್ಥಾನದಿಂದ ಹೊರಗಡೆ ಬಂದ ನಂತರ ನೀವು ಹನುಮಾನ್ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ, ಗಣಪತಿ ದೇವಸ್ಥಾನ ಅಥವಾ ಮಹಾಕಾಳಿ ದೇವಸ್ಥಾನದಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ದಿನನಿತ್ಯ ಹನುಮಾನ್ ಚಾಲೀಸ್ 8 ಸಲ ಪಾರಾಯಣ ಮಾಡೋದು ಬಹಳ ಉತ್ತಮ. ಈ ಶನಿವಾರಗಳಂದು ಏನಾದರೂ ನಿಮಗೆ ವಯಸ್ಸಾದವರು ಅಥವಾ ಅಶಕ್ತರು ಅಥವಾ ನಿರ್ಗತಿಕರು ಅಥವಾ ವೃದ್ಧರು ಯಾರಾದರೂ ಕಣ್ಣಿಗೆ ಕಂಡ್ರೆ ನಿಮ್ಮಿಂದ ಆಗ್ತಕ್ಕಂಥ ಸಹಾಯವನ್ನು ಮಾಡಿ ಅಥವಾ ದಾನವನ್ನು ಮಾಡೋದು ಉತ್ತಮ. ಈ ಸರ್ಪದೋಷದ ಪ್ರಭಾವ ಸಹ ನಿಮ್ಮ ರಾಶಿಗೆ ಇರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಸ್ಪೇಶ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು. ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಗುಪ್ತ ಶತ್ರುಗಳಿಂದ ತೊಂದರೆ ಸಾಧ್ಯತೆಗಳು ಇರ್ತದೆ. ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೆ ನಿರೀಕ್ಷಿತವಾದಂಥ ಲಾಭ ಯಶಸ್ಸು ಸಿಗೋದಿಲ್ಲ. ಹೊಸ ಕಾರ್ಯಗಳಿಗೆ, ಹೊಸ ವ್ಯವಹಾರಗಳಿಗೆ, ಭೂಮಿ ಕ್ರಯ ವಿಕ್ರಯಕ್ಕೆ, ವಿವಾಹಾದಿ ಶುಭ ಕಾರ್ಯಗಳಿಗೆ ಸಮಯ ಉತ್ತಮವಾಗಿ ಇರುವುದಿಲ್ಲ. ಇನ್ನು ಗುರುಬಲ ಸಹ ಇಲ್ಲದೇ ಇರೋದರಿಂದ ಈ ತಿಂಗಳು ಕಳೆಯವರೆಗೂ ನೀವು ಸಾಧ್ಯ ಆದರೆ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ ಗುರುವಾರಗಳಂದು ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಈ ಸಂದರ್ಭದಲ್ಲಿ ದೇವಸ್ಥಾನದ ಎದುರು ಅಶ್ವತ್ಥ ವೃಕ್ಷ ಇದ್ದಲ್ಲಿ ಅದಕ್ಕೆ 12 ಸುತ್ತು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ವಿಶೇಷವಾಗಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು. ಇಲ್ಲಿ ನಿಮ್ಮ ರಾಶಿಗೆ ಯಾವುದೇ ರೀತಿ ಸಮಯ ಉತ್ತಮವಾಗಿ ಇಲ್ಲ. ಆರೋಪಗಳು, ಪ್ರತ್ಯಾರೋಪಗಳು, ಅಪವಾದಗಳು, ನಷ್ಟ ಕಷ್ಟಗಳು ಒಂದರ ಮೇಲೆ ಒಂದು ನಿಮ್ಮನ್ನು ಕಾಡ್ತಾ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಹಂಕಾರ ಆಗಲಿ ಅಥವಾ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಆಗಲಿ, ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ.
ಪೂರ್ಣ ಪ್ರಮಾಣವಾದಂಥ ವ್ಯವಹಾರಗಳನ್ನು ಮಾಡುವಾಗ ನಿಮ್ಮಲ್ಲಿ ಪೂರ್ಣ ಪ್ರಮಾಣವಾದಂಥ ಹಣ ಇದ್ದಲ್ಲಿ ಆ ವ್ಯವಹಾರಗಳಲ್ಲಿ ಮುಂದುವರಿಯಿರಿ. ನೀವು ಮಾಡ್ತಕ್ಕಂಥ ಈ ಕಾರ್ಯಗಳನ್ನು ರಾಹು ಕಾಲ ಯಮಗಂಡ ಕಾಲ ಬಿಟ್ಟು ಶುಭ ದಿನ ಶುಭ ಗಳಿಗೆಯಲ್ಲಿ ಮಾಡೋದು ಬಹಳ ಉತ್ತಮ. ವೀಕ್ಷಕರೇ, ವಿಶೇಷವಾಗಿ ಈ ರಾಶಿಯವರು ಸಾಡೆ ಸಾತಿಯ ಎಫೆಕ್ಟು ಬಲವಾಗಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ತುಂಬ ಉತ್ತಮ. ಈ ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂಥ ಟೈಮು ಈ ತಿಂಗಳು ಕಳೆದ ಮೇಲೆ ಗುರುಬಲ ಬರ್ತದೆ. ಆಗ ಕೆಲವೊಂದು ಶುಭ ಕಾರ್ಯಗಳಿಗೆ, ಶುಭ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಇರೋದ್ರಿಂದ ಆ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ವಿದ್ಯಾರ್ಥಿಗಳು ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು, ಸರಸ್ವತಿ ದೇವಿಗೆ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.